ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ನ ತಬಾಯಿ ಸಾಂಗ್ ರಿಲೀಸ್ ಆಗಿ ಆಲ್ರೆಡಿ ಗ್ಲೋಬಲ್ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ತಾ ಇದೆ. ಹೀಗಿರ್ಬೇಕಾದ್ರೆ ನಿನ್ನೆ ರಿಲೀಸ್ ಆದಂತ ಮನಮೋಹಕ ಸಾಂಗ್ ಒಂದು ಲಿರಿಕಲ್ ಸಾಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಸರ್ಪ್ರೈಸಿಂಗ್ಲಿ ಇದು ಕೂಡ ವಿಡಿಯೋ ಸಾಂಗ್ ಆಗಿತ್ತು. ಸೊ ಇದರಲ್ಲಿ ಯಶ್ ಅಂಡ್ ತಾರಾ ಸುತೇರಿ ಅವರ ಲವ್ ಕೆಮಿಸ್ಟ್ರಿ ಹೇಗಿದೆ, ಇದು ತಬಾಯಿ ಸಾಂಗ್ ಗಿಂತ ಬೆಟರ್ ಆಗಿದೆಯಾ ಇಲ್ವಾ, ಅಂಡ್ ಇದರಲ್ಲಿ ಬೇರೆ ಏನೇನ್ ಡೀಟೇಲ್ಸ್ ಇದೆ ಅಂತ ನಾವಿವತ್ತು ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನ್ ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಸಿದ್ಧಾರ್ಥ್ ಬಸ್ರೂರ್ ಅವರ ವಾಯ್ಸಲ್ಲಿ ಬಂದಂತ ಈ ಸಾಂಗ್ ಕೂಡ ತಬಾಯಿ ಸಾಂಗ್ ತರನೇ ಒಂದು ಫೀಲ್ ಗುಡ್ ಲವ್ ಸೆಂಟಿಮೆಂಟ್ ಇರುವಂತ ಸಾಂಗ್ ಆಗಿದೆ. ಮತ್ತೆ ಈ ಸಾಂಗ್ ನ ನಾವು 3 ರೀತಿ ನೋಡೋಣ. ಇದರಲ್ಲಿ ಮೊದಲನೇದಾಗಿ ಯಶ್ ಅಂಡ್ ತಾರಾ ಅವರ ಮನಮೋಹಕ ಸಾಂಗ್ ಅಂಡ್ ತಬಾಯಿ ಸಾಂಗ್ ಎರಡನ್ನೂ ನೋಡಿದ್ಮೇಲೆ ಈ ಸಾಂಗ್ ಅಲ್ಲಿ ತಾರಾ ಅವರು ಯಶ್ ಅವ್ರನ್ನ ಜೆನ್ಯೂನ್ ಆಗಿ ಲವ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆದ್ರೆ ಯಶ್ ಅವರ ಲವ್ ಕೆಮಿಸ್ಟ್ರಿ ತಬಾಯಿ ಸಾಂಗ್ ಅಲ್ಲಿ ಇದ್ದ ಹಾಗೆ ಈ ಸಾಂಗ್ ಅಲ್ಲಿ ಇಲ್ಲ. ಅಲ್ಲಿಗೆ ಯಶ್ ಅವರು ತಾರಾ ಅವ್ರನ್ನ ರಿಯಲ್ ಆಗಿ ಲವ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ಹೇಗೆ ಅಂತಂದ್ರೆ ಈ ಸೀನ್ ಅಲ್ಲಿ ಯಶ್ ಅವ್ರನ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಅವರ ಲುಕ್ ಅಲ್ಲಿ ಲವ್ ಅನ್ನೋದೇ ಇಲ್ಲ. ಇನ್ನು ಈ ಟಬ್ ಸೀನ್ ಅಲ್ಲೂ ಅಷ್ಟೇ ತಾರಾ ಅವರು ಯಶ್ ಅವ್ರಿಗೆ ಐ ವಿಶ್ ಯು ಪ್ರಪೋಸ್ಡ್ ಅಂತ ಕೇಳ್ತಾರೆ. ಸೊ ಇಟ್ಸ್ ಒನ್ ಸೈಡ್ ಅನ್ನೋದು ಗೊತ್ತಾಗ್ತಾ ಇದೆ. ಅದಷ್ಟೇ ಅಲ್ಲ, ನಿಮ್ಗೆ ನೆನ್ಪಿದ್ಯಾ ತಬಾಯಿ ಸಾಂಗ್ ಅಲ್ಲಿ ಇದೇ ತಾರಾ ಅವರು ಯಶ್ ಅವ್ರನ್ನ ನಿನ್ನಂತ ಸ್ವಾರ್ಥಿಗೂ ಕೂಡ ಲವ್ ಆಗುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಯಶ್ ಕಷ್ಟ ಇದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೂ ಮುಂಚೆ ಯಶ್ ಅವರು ಕಿಯಾರಾ ಅಡ್ವಾಣಿ ಅವರ ಪೋಸ್ಟರ್ ನ ನೋಡ್ತಾ ಇರ್ತಾರೆ. ಸೊ ಯಶ್ ಇಲ್ಲಿ ಕೇವಲ ಕಿಯಾರಾ ಅಡ್ವಾಣಿನ ಮಾತ್ರನೇ ಲವ್ ಮಾಡೋದು, ತಾರಾ ಅವ್ರನ್ನ ಅಲ್ಲ. ಹಾಗಾದ್ರೆ ಯಶ್ ಅವರು ತಾರಾ ಜೊತೆ ಯಾಕೆ ಇಷ್ಟೊಂದು ಕ್ಲೋಸ್ ಮೂವ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಯಶ್ ಅವ್ರಿಗೆ ಈ ತಾರಾ ಅವರಿಂದ ಏನೋ ಒಂದು ಬೇಕಾಗಿರುತ್ತೆ, ಅದಕ್ಕೋಸ್ಕರ ಇವರು ಅವ್ರನ್ನ ಉಪಯೋಗಿಸ್ಕೊತಾ ಇದ್ದಾರೆ ಅಷ್ಟೇ. ಇನ್ನು ಎರಡನೇದಾಗಿ ಯಶ್ ಅಂಡ್ ನಯನತಾರಾ ಅವರ ಈ ಸೀನ್ ನ ನೋಡಿದ್ಮೇಲೆ ನಮಗ್ ಗೊತ್ತಾಗ್ತಾ ಇದೆ ಇವರಿಬ್ರು ಬ್ರದರ್ ಅಂಡ್ ಸಿಸ್ಟರ್ ಅಂತ. ಮತ್ತೆ ಇಲ್ಲಿ ನಯನತಾರಾ ಅವರು ಯಶ್ ಅವರ ಫೀಲಿಂಗ್ ನ ಅಂಡ್ ಆಟಿಟ್ಯೂಡ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋತಾ ಇದ್ದಾರೆ. ಸೊ ಇದು ಇವರ ಸ್ಟ್ರಾಂಗ್ ಬಾಂಡಿಂಗ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಟ್ ನಯನತಾರಾ ಅವರ ಆ ಲಾಸ್ಟ್ ಲುಕ್ ಅಲ್ಲಿ ಏನೋ ಇದೆ ಅನ್ನೋ ಹಾಗೆ ತೋರಿಸಿದ್ದಾರೆ. ಬಟ್ ಅದೇನು ಅಂತ ನಾವು ಥಿಯೇಟರ್ ಅಲ್ಲಿ ಹೋಗಿ ನೋಡಿ ತಿಳ್ಕೋಬೇಕು. ಇನ್ನು ಮೂರನೇದಾಗಿ ತಬಾಯಿ ಸಾಂಗ್ ಅಲ್ಲಿ ಯಶ್ ಅವರ ಜೊತೆ ತಾರಾ ಅವರ ಕ್ಲಿಪ್ಸ್ ನ ಆಡ್ ಮಾಡಿ ಆಡಿಯನ್ಸ್ಗೆ ಹೇಗೆ ಒಂದು ಕ್ಯೂರಿಯಸ್ ನ ಕ್ರಿಯೇಟ್ ಮಾಡಿದ್ರೋ ಹಾಗೆ ಇಲ್ಲೂ ಕೂಡ ಕಿಯಾರಾ ಅಡ್ವಾಣಿ ಅವರ ಕ್ಲಿಪ್ಸ್ ನ ಆಡ್ ಮಾಡಿ ಆಡಿಯನ್ಸ್ಗೆ ಒಂದು ಟ್ವಿಸ್ಟ್ ನ ಕೊಟ್ಟಿದ್ದಾರೆ. ಬಟ್ ಇದು ಒರಿಜಿನಲ್ ಸಾಂಗ್ ನ ಕ್ಲಿಪ್ಸ್ ಅಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಯಶ್ ಅವರ ಐಸ್ ಅಲ್ಲಿ ಒಂದು ಸರ್ಪ್ರೈಸಿಂಗ್ ಎಮೋಷನ್ ಇದೆ. ಲೈಕ್ ಇಬ್ರು ಕ್ರಶ್ ಆಪೋಸಿಟ್ ಬಂದಾಗ ಹೇಗೆ ಇರುತ್ತೆ ಹಾಗೆ ಇವರ ಎಮೋಷನ್ಸ್ ಎದ್ದು ಕಾಣಿಸ್ತಾ ಇದೆ. ಬಟ್ ಈ ಸಾಂಗ್ ನ ಲಿರಿಕ್ಸ್ ಬೇರೆನೇ ಇದೆ. ಅದೇನೇ ಆಗ್ಲಿ ಇಲ್ಲಿ ಗೀತು ಮೋಹನ್ ದಾಸ್ ಅವರ ಮಾಸ್ಟರ್ ಎಡಿಟಿಂಗ್ ತುಂಬಾ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಇವಾಗಲೇ 3 ಟೀಸರ್ 2 ಸಾಂಗ್ ರಿಲೀಸ್ ಆಗಿದೆ. ಆದ್ರೂ ಕೂಡ ಇದರ ಸ್ಟೋರಿನ ಯಾರು ಕೂಡ ಪ್ರಿಡಿಕ್ಟ್ ಮಾಡಕ್ ಆಗದೆ ಇರೋ ಹಾಗೆ ಇವರು ಎಡಿಟ್ ನ ಮಾಡಿದ್ದಾರೆ. ಮತ್ತೆ ಪ್ರತಿ ಟೀಸರ್ ಅಂಡ್ ಸಾಂಗ್ ಇಂದ ಈ ಫಿಲಂ ಮೇಲಿರುವಂತ ಕ್ಯೂರಿಯಸ್ ನ ಇವರು ಇನ್ನ ಜಾಸ್ತಿ ಆಗೋ ಹಾಗೆ ಮಾಡಿದ್ದಾರೆ. ಮತ್ತೆ ಈ ಸಾಂಗ್ ಅಲ್ಲಿ ಇರುವಂತ ವಿಜುವಲ್ಸ್ ಅಂಡ್ ಕಲರಿಂಗ್ ಕ್ವಾಲಿಟಿ ಎಲ್ಲವೂ ಕೂಡ ಹಾಲಿವುಡ್ ಫಿಲಂ ನ ರೇಂಜ್ ಅಲ್ಲಿ ಇರೋದು ಟಾಕ್ಸಿಕ್ ಫಿಲಂ ನ ಕ್ರೇಜ್ ನ ಇನ್ನ ಜಾಸ್ತಿ ಮಾಡ್ತಾ ಇದೆ. ಮತ್ತೆ ನಿಮ್ಗೆ ಈ ಸಾಂಗ್ ಹೇಗೆ ಅನಿಸ್ತು? ಇದರಲ್ಲಿ ಯಶ್ ಅಂಡ್ ತಾರಾ ಅವರ ಕೆಮಿಸ್ಟ್ರಿ ಚೆನ್ನಾಗಿದ್ಯಾ ಅಥವಾ ಯಶ್ ಅಂಡ್ ಕಿಯಾರಾ ಅವರ ಪೇರ್ ಚೆನ್ನಾಗಿದ್ಯಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.